ಅದು ಅವಳ ಕಡೆಯಿಂದ ಬಂದಿದ್ದು ಹನುಮಂತಣ್ಣ. ಅವಳು ಅಂದ್ರೆ ಗಿರಿಜನ್ ಕಡೆಯಿಂದನಾ? ಅಲ್ಲ. ಓ, ಧನ್ಯನ್ ಕಡೆದಾ? ಅಲ್ಲ ಹನುಮಂತಣ್ಣ. ಮತ್ಯಾರನಂದ? ರಕ್ಷಾ ಇನ್ನು ಚಿಕ್ಕವಳು, ಸಂಬಂಧ ಕುದುರಿಸೋಷ್ಟು ಬೆಳೆದ್ಬಿಟ್ಲಾ? ಅಯ್ಯೋ ಹನುಮಂತಣ್ಣ, ನೀವ್ ಯಾವಾಗ್ಲೂ ಮೇನ್ ಪ್ಲೇಯರ್ಲಿ ಮರಿತೀರಲ್ಲ. ಈ ಸಂಬಂಧ ತಂದಿದ್ದು ನಮ್ ಬಾವು ಮೀನಮ್ಮ. ಶುದ್ಧ ಸಲಹೆ ಅಂತ. ಅಳ್ಬೇಡ ಅಮ್ಮು. ಮೋಸ ಹೋದೆ ಕಾವ್ಯ, ಎಂತ ದಡ್ಡಿ ನಾನು. ಆ ಸಿದ್ದು ಹೇಳಿದ್ನೆಲ್ಲ ಬ್ಲೈಂಡ್ ಆಗಿ ನಂಬ್ದೆ. ಅಮ್ಮ ಹಾಸ್ಪಿಟಲ್ ಇದ್ದಾರೆ, ಹುಷಾರಿಲ್ಲ ಅಂತ ಹೇಳಿದಕ್ಕೆ ಆಮೇಲೆ ಅಮ್ಮ ಸತ್ತು ಹೋದ್ರು ಅಂತ ಹೇಳ್ದಕ್ಕೆ ಅದನ್ನು ನಂಬೆ. ಈಗ ನನ್ ಮಾಡಿ ನನ್ನ ಒಡವೆಗಳನ್ನೆಲ್ಲ ಕತ್ಕೊಂಡು ಮೈಗೆ ಓಡೋಗಿದ್ದಾನೆ ನೋಡೆ. ಸಮಾಧಾನ ಮಾಡಿ ಅಮ್ಮು. ಫ್ರಾಡ್ ಅಂತ ಇವಾಗಾದ್ರೂ ಗೊತ್ತಾಯ್ತಲ್ಲ. ಇನ್ನೇನಾದ್ರೂ ಅವ್ನ ಮದ್ವೆ ಆಗ್ಬಿಟ್ಟಿದ್ರೆ ಹಾಳಾಗ್ಬಿಡ್ತಿತ್ತು. ಹಂಗಾಗಿಲ್ವಲ್ಲ ಅಂತ ಸಮಾಧಾನ ಮಾಡ್ಕೊಳೆ. ನೀನು ವಲ್ಲಭನ್ನ ಮದ್ವೆ ಆಗ್ಬೇಕು. ನನ್ನ ಅಮೂಲ್ಯಂಗೆ ಅಂತ ಕೊಟ್ಟ ಒಡವೆ ಯಾವ್ದು ಮನೇಲಿಲ್ಲ. ಆ ಒಡವೆಗಳನ್ನ ನಾನೇ ಬಳಸ್ಕೊಂಡೆ. ಇವನಿಂದಾಗಿ ವಲ್ಲಭ ಸಿಕ್ಕಾಕೊಂಡು ಅವನಿಗೆ ನಮ್ಮ ಮನೆಯವರೆಲ್ಲ ಬೈತಾ ಇದ್ದಾರೆ. ಸತ್ಯ ಅಂತ ಅಕ್ಕ ಮತ್ತೆ ಅತ್ತೆ ಗೊತ್ತಿದ್ರು ಎಂತ ಎಡವಟ್ ಆಗೋಯ್ತು. ಎಲ್ಲ ನನ್ನಿಂದಾನೆ ಆಗಿದ್ದು. ಏನೇ ಹೇಳ್ತಾ ಇದ್ಯಾ? ವಲ್ಲಭ ಯಾಕೆ ಸಿಗಕೊಂಡ? ಏನ್ ಎಡವಟ್ಟಾಯ್ತು? ಅಲ್ಲ, ನಿಂಗೂ ವಲ್ಲಭಂಗೂ ಆಗದೇ ಇಲ್ಲ. ನೀನ್ ಯಾಕೆ ಅವನಿಗೋಸ್ಕರ ಅಳ್ತಾ ಇದ್ಯಾ? ಇದ್ರಲ್ಲಿ ಅಕ್ಕ ಅತ್ತೆ ಯಾರು ಅಮ್ಮು? ಅದು ಅದು ಏನೇ ಅದು? ಅಮ್ಮು, ನೀನೇನೋ ನನ್ನಿಂದ ಮುಚ್ಚಿರ್ತಿದ್ಯಾ. ನಿಜ ಹೇಳು, ಏನಾಯ್ತು? ಕಾವ್ಯ, ಅದೊಂದು ದೊಡ್ಡ ಕತೆ. ಈಗ ಅದೆಲ್ಲ ಹೇಳಕ್ಕಾಗಲ್ಲ. ನಿನಗೆ ಇನ್ನೊಂದ್ ದಿವಸ ಹೇಳ್ತೇನೆ. ಈಗ ನನ್ನ ಏನು ಕೇಳ್ಬೇಡ. ಹಾ, ಬರ್ಕೊಂಡಿದ್ದೀನಿ. ಹಾ, ಇದೇ ಅಡ್ರೆಸ್ ತಾನೆ, ಕಳಿಸ್ತೀನಿ. ಹಾ, ಆಗ್ಲಿ. ಹನುಮಂತಣ್ಣ, ಹನುಮಂತಣ್ಣ, ಹೌದಾ? ಅರ್ಜೆಂಟ್ ಆಗಿ ಇದನ್ನೆಲ್ಲ ಪ್ಯಾಕ್ ಮಾಡಿಸಿ ಕೇಶವನ್ಗೆ ಡೆಲಿವರಿ ಕೊಡೋಕೆ ಹೇಳಿ ಅಡ್ರೆಸ್ ಹಿಂದೆ ಬರ್ದೀನಿ. ಕೇಶವನ? ಯಾಕಂತೆ ಗೊತ್ತಿಲ್ಲ, ಫೋನ್ ಬಂತು ಅಂತ ಕಾಣಿಸುತ್ತೆ, ಅದಕ್ಕೆ ಹೊರಟ್ಬಿಟ್ಟ. ಛೇ, ಈಗಿನ ಕಾಲದ ಮಕ್ಕಳಿಗೆ ಕೆಲಸದ ಬಗ್ಗೆ ಭಯ, ಭಕ್ತಿ, ಗೌರವ ಏನಿಲ್ಲ ನೋಡಿ. ಅಲ್ಲ ಹನುಮಂತಣ್ಣ, ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಹೋಗೋದು ಮಾಡೋದಾದ್ರೆ ಈ ಅಂಗಡಿ ಯಾಕೆ, ನಾನು ಯಾಕೆ, ನೀವ್ ಯಾಕೆ? ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತಾಯ್ತು ಅನ್ನೋ ಹಾಗೆ ಈ ಕೇಶವೊಂದು ಸುಂದರೊಂದು ಅತಿ ಆಯ್ತು. ಸಿಟ್ಟು ಮಾಡ್ಕೋಬೇಡ, ಕೆಲಸ ಇರುತ್ತೆ, ಹೋಗಿರ್ತಾರೆ. ಅವ್ರು ಬಂದ್ರೆ ಮಾಡಿಸ್ತೀನಿ ಬಿಡು. ಏನು ಬೇಕಾಗಿಲ್ಲ. ಅಲ್ಲ ಹನುಮಂತಣ್ಣ, ಯಾರ್ದೋ ಮನೇಲಿ ಊಟ ಖಾಲಿ ಆಗಿದೆ, ನಮಗ್ ಫೋನ್ ಮಾಡಿ ಅರ್ಜೆಂಟಾಗಿ ಡೆಲಿವರಿ ಕೊಡಿ ಅಂತ ಹೇಳ್ತಾರೆ. ನಾವು ನಮ್ಮ ಅನುಕೂಲಕ್ಕೆ ತಗೊಂಡೋಗಿ ಡೆಲಿವರಿ ಮಾಡೋಕ್ಕಾಗತ್ತಾ? ಅದು ಸರಿನಾ? ನಾನೇ ಹೋಗಿ ಡೆಲಿವರಿ ಕೊಡ್ತೀನಿ, ಆಮೇಲೆ ಮನೆಗೆ ಹೋಗಿ ಅವ್ನು ವಿಚಾರಿಸ್ಕೋತೀನಿ. ಅವ್ನು ಮದುವೆ ಆಗಿ ಬಂದಾಗಿಂದ ಅವ್ನು ನಾನು ಮಾತಾಡ್ಸಿಲ್ವಲ್ಲ, ಅದಕ್ಕೆ ಇಷ್ಟೊಂದು ಹೆಚ್ಕೊಂಡಿರೋದು ಅವನು. ಹೇಗಿದ್ರು ಅಪ್ಪ ನನಗೆ ಬೈಯೋದಿಲ್ಲ, ಮಾತಾಡೋದಿಲ್ಲ, ರೇಗೋದಿಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಈ ಥರ ಆಡ್ತಾ ಇದ್ದಾನೆ ಅವನು. ಸರಿ, ನಡೀರಿ, ನಾವೇ ಪ್ಯಾಕ್ ಮಾಡೋಣ. ಬೈಯೋದಕ್ಕೇನು ಹೋಗ್ಬೇಡ. ಗಿರಿಜಾ ಏನೋ ಫೋನ್ ಮಾಡ್ದಂಗಿತ್ತು, ಅದಕ್ಕೆ ಹೋದ ಅವನು. ಗಿರಿಜನ್ ಅವಳು ಯಾಕೆ ಫೋನ್ ಮಾಡಿ ಕರೆಸ್ಕೊಂಡ್ಲು? ಇರಿ, ಅವಳಿಗೆ ಕೇಳ್ತೀನಿ. ಹಲೋ ಗಿರಿಜಾ, ಕೇಶವನ್ಗೆ ಫೋನ್ ಮಾಡಿ ಮನೆ ಕರೆಸ್ಕೊಂಡ್ಯಾ? ಏನ್ ವಿಷಯ? ರೀ, ಅದು ಅಮೂಲ್ಯ ಕಾಲೇಜ್ಗೆ ಹೋದವಳು ಇನ್ನೂ ವಾಪಸ್ ಮನೆಗೆ ಬಂದಿಲ್ಲ ರೀ. ಅದಕ್ಕೆ ನನಗೆ ಗಾಬರಿ ಆಗಿ ಕೇಶವ, ಮಾಧವ ಎಲ್ಲರನ್ನೂ ಮನೆ ಕರೆಸ್ದೆ. ಏನು, ಅಮೂಲ್ಯ ಇನ್ನೂ ಮನೆಗೆ ಬಂದಿಲ್ವಾ? ಹೌದು ರೀ. ಸರಿ, ಈಗಲೇ ಬರ್ತಾ ಇದ್ದೀನಿ ನಾನು. ಅಣ್ಣ, ಅಮೂಲ್ಯ ಇನ್ನೂ ಮನೆಗೆ ಬಂದಿಲ್ವಂತೆ. ನಾನು
ಅಯ್ಯೋ ದೇವ್ರೆ, ಸಂಜೆ ಆಗ್ತಾ ಬಂತು, ಇನ್ನೂ ಮನೆಗೆ ಬಂದಿಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ಎಲ್ಲಿ ಹೋದ್ಲು ಇವಳು? ಏ ವಲ್ಲಭ, ನಿಮ್ ಕಾಲೇಜಿಂದ ಬರ್ತಾ ಕರ್ಕೊಂಡ್ ಬರ್ಲಿವನೋ? ಅಣ್ಣ ನಾನು ಇವತ್ತು ಕಾಲೇಜ್ಗೆ ಹೋಗಕ್ ಆಗ್ಲಿಲ್ಲ. ಅಂಡ್ ಅವಳು ಹೋಗಿದ್ದಾಳೆ ಅಂತ ಗೊತ್ತಾಗ್ತಿರೋದೇ ಇವಾಗ ನನ್ಗೆ. ಏಯ್, ಏನು ಹೀಗೆಲ್ಲ ಮಾತಾಡ್ತಿದ್ಯಾ? ಅವ್ಳು ನೀನ್ ಹೆಂಡ್ತಿ ಕಣೋ. ಅವ್ಳು ಎಲ್ಲಿ ಹೋಗ್ತಾಳೆ ಬರ್ತಾಳೆ ಅಂತ ನೀನ್ ಗೊತ್ತಿರ್ಬೇಕಲ್ವಾ? ನೀನ ಹೀಗೆ ಮಾತಾಡ್ತಿರೋದು? ಹೋಗ್ಲಿ ಬಿಡು ಕೇಶವ, ಅಮ್ಮ ಹೇಳ್ದೆ ಕೇಳಿದ್ರೆ ಪಾಪ ವಲ್ಲಭ ಏನ್ ಮಾಡಕ್ಕಾಗತ್ತೆ? ಅಲ್ಲ ಮೀನಾ, ಹೆಂಡತಿ ಆದವಳು ಗಂಡನ ಜವಾಬ್ದಾರಿ ಅಲ್ವಾ? ನೋಡು ಎಷ್ಟು ಸಲೀಸಾಗಿ ಮಾತಾಡ್ತಿದ್ದಾನೆ. ಹೌದು, ಅವಳು ಕ್ಲಾಸ್ 3 ಗಂಟೆಗೆ ಮುಗಿಬೇಕಲ್ವಾ? ಹೌದು ಬಾಬಾ, ಇಷ್ಟೊತ್ಗಾಗ್ಲೇ ಎಲ್ಲ ಮುಗ್ದಿರ್ಬೇಕಿತ್ತು. ಅವಳ ಹತ್ರ ಫೋನ್ ಬೇರೆ ಇಲ್ಲ. ಅಯ್ಯೋ ದೇವ್ರೆ, ಇನ್ ತಡ ಮಾಡೋದ್ ಬೇಡ. ತುಂಬಾ ಭಯ ಆಗ್ತಿದೆ. ಹೋಗಿ ಅವಳು ಹುಡ್ಕೊಂಡ್ ಬಂದ್ರು. ಅಮ್ಮ ಅಮ್ಮ, ನೀ ಸಮಾಧಾನ ಮಾಡ್ಕೊ. ಅವಳು ಎಲ್ಲೂ ಹೋಗಿರಲ್ಲ. ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ಬಾ ಕೇಶ್ವ. ಅಣ್ಣ ನಾನು ಬರ್ತೀನಿ. ಬಾಚಿಕೋ. ಅಮ್ಮ, ಅಮೂಲ್ಯರ್ ಒಂದೆರಡು ಫ್ರೆಂಡ್ಸ್ ನನಗೆ ಗೊತ್ತಿದ್ದಾರೆ. ಅವ್ರ ಮನೆ ಇಲ್ಲೇ ಪಕ್ಕದಲ್ಲಿ ಇರೋದು. ನಾನು ಹೋಗಿ ನೋಡ್ಕೊ ಬರ್ತೀನಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಬೇಗ ಹೋಗು. ನೀನ್ ಜೋಪಾನ. ಒಪ್ಪಿಗೆ ಇಲ್ವಾ? ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ ಸರ್. ನನಗೆ ಮನಸ್ಫೂರ್ತಿಯಾಗಿ ಈ ಸಂಬಂಧ ಒಪ್ಪಿಗೆ ಇಲ್ಲ. ಸರ್, ಒಬ್ಬ ತಂದೆಯಾಗಿ ತನ್ನ ಮಗಳಿಗೋಸ್ಕರ ಏನ್ ಯೋಚನೆ ಮಾಡ್ಬೇಕೋ ಅದನ್ನೇ ಮಾಡ್ತಿದ್ದೀರಾ. ಆದ್ರೆ ಅದಕ್ಕೋಸ್ಕರ ನಮ್ಮ ಕುಟುಂಬನ ಒಡೆಯೋದು ತಪ್ಪು ಸರ್. ಮರದಿಂದ ಒಂದು ರೆಂಬೆನೋ ಕೊಂಬೆನೋ ಬೇರೋ ಬಳ್ಳಿನೋ ಬೇರೆ ಆಗೋದ್ರೆ ಅದು ಪರಿಪೂರ್ಣ ಮರವಾಗಿ ಉಳಿಯತ್ತಾ ಸರ್? ಹಾಗೆ ಸರ್, ಒಬ್ರು ಮನೇಲಿಲ್ಲ ಅಂದ್ರೂ ನಮ್ಮನೆ ಮನೆ ಅಂತಾನೆ ಅನ್ಸಲ್ಲ ಸರ್. ಅಷ್ಟಕ್ಕೂ ನಮ್ಮನೆ ಹೆಸರೇನ್ ಗೊತ್ತಾ? ನಂದ ಗೋಕುಲ. ಅಂದ್ರೆ ಎಲ್ರೂ ಒಗ್ಗಟ್ಟಾಗಿ ಒಂದಾಗಿ ಖುಷಿಯಾಗಿ ನಗ್ನಗ್ತಾ ಇರುವಂತಹ ಒಂದು ಜಾಗ. ಆ ಮನೆಯಿಂದ ನಾನೇ ಹೊರಗೆ ಬಂದ್ರೆ ನಂದಗೋ ಹೆಸರಿಗೆ ಏನ್ ಅರ್ಥ ಉಳಿಯತ್ ಸರ್? ಮನೆ ಅಂದ್ರೆ ಬರೀ ಒಂದು ಕಟ್ಟಡ ಅಲ್ಲ ಸರ್. ಸಂಬಂಧ, ಪ್ರೀತಿ, ಹೊಂದಾಣಿಕೆ, ಒಗ್ಗಟ್ಟು ಇವೆಲ್ಲ ಬೆಸುತ್ಕೊಂಡಿರೋ ಗೂಡು. ಈ ಮದುವೆಯಿಂದಾಗಿ ನನ್ನ ತಂದೆ, ತಾಯಿ, ತಮ್ಮಂದ್ರು, ತಂಗಿ ಇವ್ರನ್ನೆಲ್ಲ ಬಿಟ್ಟು ಬರ್ಬೇಕು ಅನ್ನೋದಾದ್ರೆ ನನಗೆ ಮದ್ವೆನೇ ಬೇಡ ಸರ್. ಜ್ಯೋತಿ, ನಿನ್ ಮನ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಪುಟ್ಟ. ಆದ್ರೆ ನೀನ್ ಆ ಹುಡುಗನ ಹತ್ರ ಓದೋ ವಿಷಯಕ್ಕೆ ಹೋಗಿದ್ಯೋ ಅಥವಾ ಬೇರೆ ವಿಷಯಕ್ಕೆ ಹೋಗಿದ್ಯೋ ಅಂತ ನೀನ್ ಕೇಳಲ್ಲ. ಆದ್ರೆ ನಿನ್ ಮನ್ಸಲ್ಲಿ ಬೇರೆ ತರದ ಆಲೋಚನೆ ಇದ್ರೆ ದಯವಿಟ್ಟು ಮನಸ್ಸಿನಿಂದ ಅದನ್ನ ಕಿತ್ತು ಹಾಕು. ಅಮ್ಮು ಮದ್ವೆಯಿಂದ ಈ ಮನೇಲಿ ಏನೇನಾಯ್ತು ಅಂತ ನೀನು ನೋಡಿದ್ಯಾ. ಈಗ ನಿನ್ನಿಂದ ತಪ್ಪ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಪುಟ್ಟ. ದೊಡಮ್ಮ, ನೀವ್ಯಾಕೆ ಇದನ್ನೆಲ್ಲ ಬಂದು ನನಗೆ ಹೇಳ್ತಿದ್ದೀರಾ? ಈಗ ನಂತದ್ ಏನ್ ಮಾಡ್ದೆ? ನೀನ್ ಏನೋ ಮಾಡಿದ್ಯಾ ಅಂತ ಅಲ್ಲ ಮಗಳೇ. ಮತ್ತೆ ನೀವ್ಯಾಕೆ ನನಗ್ ಬುದ್ಧಿ ಹೇಳ್ತಾ ಇದ್ದೀರಾ? ನಮ್ಮಮ್ಮನೇ ನನ್ಗೇನು ಹೇಳ್ತಲ್ಲ, ಮತ್ತೆ ನಿಮ್ದೇನು? ನೋಡಿ, ನಮ್ಮಣ್ಣ ಏನೋ ಟೆನ್ಷನ್ ಇದ್ದ ಅನ್ಸುತ್ತೆ. ಅದಕ್ಕೆ ಏನೇನೋ ನೋಡಿ ಇನ್ನೇನೇನೋ ಅರ್ಥ ಮಾಡ್ಕೊಂಡು ಮನೇಲಿ ಬಂದ್ಬಿಟ್ಟು ಅಷ್ಟು ದೊಡ್ಡ ಸೀನ ಕ್ರಿಯೇಟ್ ಮಾಡ್ದ. ಇವಾಗ ನೀವ್ ಅದ್ರ ಬಗ್ಗೆ ನನಗೆ ಕ್ಲಾಸ್ ತಗೊಳ್ಳಬೇಡಿ ಪ್ಲೀಸ್. ಇದು ನೀನ್ ಮಾತಾಡ್ತಾ ಇರೋದಲ್ಲ, ನಿನ್ ವಯಸ್ಸು ಮಾತಾಡ್ತಾ ಇರೋದು. ನನ್ಗೆ ಅಮ್ಮು ಬೇರೆ ಅಲ್ಲ, ನೀನ್ ಅಲ್ಲ. ನೋಡು, ಅಮ್ಮು ಮಾಡಿದ ಒಂದೇ ಒಂದ್ ತಪ್ಪಿಂದ ಈ ಮನೆಯವರು ಅವನ ಜನ್ಮದಲ್ಲಿ ಮನೆ ಹತ್ರ ಸೇರ್ಸ್ಕೊಳ್ಳಲ್ಲ. ನಿನಗೂ ಹಾಗೆ ಆಗ್ಬೇಕಾ? ಅಲ್ಲ, ನಮ್ ಮಕ್ಕಳೆಲ್ಲ ನಮ್ಮಿಂದ ದೂರ ಆದ್ರೆ ನಾವ್ ಹೇಗಿರ್ಬೇಕು ಹೇಳು? ಈಗ ನಾನ್ ಅನ್ಭವಿಸ್ತಿರೋ ನೋವು ನಿಮ್ಮಮ್ಮ ಅನ್ಭವಿಸ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಪುಟ್ಟ, ಅಷ್ಟೇ. ದೊಡಮ್ಮ ಪ್ಲೀಸ್, ನಾನ್ ಮಾಡ್ದೇ ಇರೋ ತಪ್ಪನ ನೀನ್ ಮಾಡ್ಬೇಡ ಅಂತ ಪದೇ ಪದೇ ಹೇಳಿದ್ರೆ
ಅದ್ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ ನನ್ಗೆ. ನಾನ್ ನನ್ ಬಾಯಾರೆ ನಾನು ಅಮೂಲ್ಯ ಹಿಡ್ದಿದ್ದ ದಾರಿ ಹಿಡಿಯಲ್ಲ ಅಂತ ಹೇಳ್ಬೇಕಲ್ವಾ? ಓಕೆ ಲಿಸನ್, ನೋಡಿ ನಂಗೆ ಅಮೂಲ್ಯ ತರ ಓಡೋಗ್ ಮದ್ವೆ ಆಗೋ ಯಾವ ಇಂಟೆನ್ಷನ್ ಕೂಡ ಇಲ್ಲ. ಇನ್ ಕೇಸ್ ನಾನು ಯಾರನ್ನಾರು ಲವ್ ಮಾಡಿದ್ರು ಕೂಡ ಮನೆಗ್ ಬಂದು ಧೈರ್ಯವಾಗಿ ನಾನು ಇವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತೀನಿ ಹೊರ್ತು ಅದನ್ ಬಿಟ್ಟು ಅಮೂಲ್ಯ ತರ ಹೆದ್ರು ಪುಕ್ಲಿಯಾಗಿ ಓಡೋಗೋದಿಲ್ಲ. ನೋಡಿ, ಈಗ ನಾನು ನಿನಗೆ ಹೇಳಕ್ ಬರ್ತಿರೋದು ಅದೇ. ಈ ಮನೇಲಿ ಪ್ರೀತಿಸಿ ಮದ್ವೆ ಆಗೋ ವಿಷಯಕ್ಕೆ ನಿಷೇಧ ಇದೆ. ದಯವಿಟ್ಟು ಲವ್ ಗಿವು ಅಂತೆಲ್ಲ ದುಡ್ಕಕ್ ಹೋಗ್ಬೇಡ. ಬೆಳೆತಿರೋ ಹುಡುಗಿ ನೀನು, ಅರ್ಥ ಮಾಡ್ಕೊಳ್ತೀಯ ಅಂತ ಅನ್ಕೊಂಡಿದೀನಿ. ಸರಿ ಪುಟ್ಟ, ನೀನೀಗ ರೆಸ್ಟ್ ಮಾಡು. ಮಧು, ಒಂದು ನಿಮಿಷ. ಅಪ್ಪ ಪ್ಲೀಸ್ ಅಪ್ಪ, ನನಗೆ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡಿ. ಸರ್, ಆಗ್ಲೇ ಒಂದು ಮಾತು ಹೇಳಿದ್ರಲ್ಲ, ನಂದಕುಮಾರ್ ಮಗ ಅಂದ್ರೆ ಕಣ್ಣು ಮುಚ್ಕೊಂಡು ಸಂಬಂಧ ಒಪ್ಕೋಬಹುದು, ಯಾಕೆಂದ್ರೆ ಅವರು ಸಂಪತ್ತಿಗಿಂತ ಹೆಚ್ಚಾಗಿ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಅಂತ. ಅಲ್ಲ, ನಿಮ್ಗೆ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಿದ್ಯಾ ಸರ್? ಅದು ಗೊತ್ತಿದ್ದಿದ್ರೆ ನೀವ್ ಈ ರೀತಿ ತಂದೆ ಮಗನ ದೂರ ಮಾಡುವಂತ ಒಂದು ಆಲೋಚನೆನೇ ಮಾಡ್ತಿರ್ಲಿಲ್ಲ ಸರ್. ಏನಪ್ಪ ನೀನು, ನಾನೇನೋ ನನ್ನ ಮಗಳು ಮದುವೆ ಆಗೋನು ಚೆನ್ನಾಗಿರ್ಲಿ ಅಂತ ಅನ್ಕೊಂಡ್ರೆ ನಂದೇ ತಪ್ಪು ಅಂತ ಇದೆಯಲ್ಲ? ಸರ್, ನಿಮ್ ಕಂಡೀಷನ್ ನ ಒಪ್ಕೊಂಡು ಮದ್ವೆ ಆಗುವಂತ ಹುಡುಗನ್ನ ಹುಡುಕಿ ನೀವು ನಿಮ್ ಮಗಳಿಗೆ ಮದ್ವೆ ಮಾಡಿಸಿ ಸರ್. ನನಗ್ ಮಾತ್ರ ಈ ಮದ್ವೆ ಒಪ್ಕೆ ಇಲ್ಲ ಸರ್. ಈ ಜನ್ಮ ಅಲ್ಲ ಸರ್, ಇನ್ನು 1000 ಜನ್ಮ ಎತ್ತಿದ್ರು ನಾನು ನಂದಕುಮಾರ್ ಮಗ ಆಗಿ ಹುಟ್ಟಬೇಕು. ಸಾಯೋವರೆಗೂ ಅಪ್ಪ ಅಮ್ಮನ ನೆರಳಲ್ಲೇ ಬದುಕು ಅಂತ ಬಯಸೋನ್ ಸರ್ ನಾನು. ಯಾವುದೇ ಕಾರಣಕ್ಕೂ ಅದ್ ಏನೇ ಆದ್ರೂ ಅಪ್ಪ ಅಮ್ಮನ್ನ ನಾನು ಬಿಟ್ಕೊಡಲ್ಲ, ಬಿಟ್ಟು ಬದುಕಲ್ಲ. ಒಂದು ವಿಷಯ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಸರ್. ಈ ಮಾಧವ ಅಂದ್ರೆ ಸನ್ ಆಫ್ ನಂದಕುಮಾರ್ ರೇ. ಸುಮ್ಮನೆ ಒಂದು ನಿಮಿಷ. ಶಿಶಲ್ ಅವ್ರೆ, ನೀವು ಬೇಜಾರು ಮಾಡ್ಕೊಬಿಡಿ. ಅವನ ಏನೋ ಸುಮ್ಮನೆ ಇರೋ. ಅವ್ನು ಹೀಗಂದ ಅಂತ ಬೇಜಾರು ಮಾಡ್ಕೊಬಿಡಿ. ಅವನ್ಗೆ ಅಪ್ಪ ಅಂದ್ರೆ ತುಂಬಾ ಪ್ರೀತಿ. ನಮ್ಮ ಮನೆಗೆ ಬೆಳಗ್ತಾರಂತ ಹುಡುಗಿ ಬೇಕು ಬಂದ್ವಿ, ಆದ್ರೆ ನಮ್ ನಡುವೆ ಬಿರುಕ್ತಾರಂತ ಹುಡುಗಿ ನಮಗ್ ಬೇಡಪ್ಪ. ಬನ್ನಿ ಹೋಗೋಣ.